ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸರಿಯು ಸವಿರುಚಿ. ನಾನಿವತ್ತು 90s ಕಿಡ್ಸ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಲ್ಕೋವಾ ರೆಸಿಪಿನ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಹಾಗೆ ನಮ್ಮ ಬಾಲ್ಯದ ನೆನಪುಗಳನ್ನು ನಾವು ಮತ್ತೆ ಮೆಲುಕು ಹಾಕ್ಬೋದು ಅಂತ ಅನಿಸುತ್ತೆ ಈ ಥರ ಸ್ವೀಟ್ನ ಮಾಡೋದ್ರಿಂದ. ಬನ್ನಿ ಹೇಗೆ ಮಾಡೋದು ಅಂತ ಸ್ವೀಟ್ನ ರೆಸಿಪಿ ನೋಡೋಣ. ಅದಕ್ಕೂ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೋಡಿ, ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಮೈದಾನ ಹಾಕ್ತಾಯಿದ್ದೀನಿ. ಹಾಗೆಯೇ ಅದೇ ಕಪ್ ಅಳತೆಯಲ್ಲಿ 1/4 ಕಪ್ಪಷ್ಟು ನಾನು ತುಪ್ಪನ ತೊಗೊಂಡಿದ್ದೀನಿ. ಆ ತುಪ್ಪನ ಪೂರ್ತಿಯಾಗಿ ಹಾಕೋತಾ ಇಲ್ಲ, ಇವಾಗ ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದನ್ನು ಹುರ್ಕೋಬೇಕಾಗತ್ತೆ. ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋತಾ ಹೋಗಬೇಕಾಗತ್ತೆ. ಹೈ ಫ್ಲೇಮ್ ಬೇಡ, ಯಾವುದೇ ಕಾರಣಕ್ಕೂ ಇದು ಕಲರ್ ಚೇಂಜ್ ಆಗಬಾರ್ದು, ವೈಟಾಗೇ ಇರಬೇಕು. ಹಾಲ್ಕೋವಾ ಅಂದರೆ ವೈಟಾಗೇ ಇತ್ತಲ್ಲ, ಅದಕ್ಕೇ ಇದು ವೈಟಾಗಿರ್ಬೇಕಂದ್ರೆ ನಾವು ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕಾಗತ್ತೆ. ಲೋ ಟು ಮೀಡಿಯಮ್ ಫ್ಲೇಮು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಹುರ್ಕೊಳ್ಳೋಣ. ಮಧ್ಯಕ್ಕೆ ಒಂದು ಸ್ವಲ್ಪ ಇನ್ನೊಂದು 2 ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಸೇರಿಸ್ಕೊಂಡು ಹುರ್ಕೋತೀನಿ. ನೋಡಿ, ಹುರಿತಾ ಅದು ಗಂಟಾಗುತ್ತೆ. ಗಂಟನ್ನು ಒಡ್ಕೋತಾ ನಾವು ಬಿಡಿಸ್ಕೋತಾ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗೆಲ್ಲನೂ ಗಂಟನ್ನ ಒಡ್ಕೊಂಡು ಇದನ್ನು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಕೈ ಬಿಡ್ದಂಗೆ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಕೈ ಬಿಟ್ಟರೆ ತಳ ಹಿಡ್ಕೊಂಡು ಸ್ವಲ್ಪ ಕಪ್ಪಾಗುತ್ತೆ. ಅದಕ್ಕೇ ಚೆನ್ನಾಗೆಲ್ಲನೂ ನೋಡಿ 1-2 ಸ್ಪೂನಷ್ಟು ತುಪ್ಪನ ಮತ್ತೆ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟನ್ನ ಒಡ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಎಷ್ಟು ಈಸಿ ಅಂದರೆ ಈಸಿ ಫ್ರೆಂಡ್ಸ್. ಇದು ಒಂದು 10ರಿಂದ 15 ನಿಮಿಷದಲ್ಲಿ ಈ ಪ್ರೊಸೆಸ್ನ ಮುಗಿಸ್ಬೋದು ನಾವು. ಇದು ಘಮ ಬರೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ನೋಡಿ, ಸ್ಪೂನಿಗೆ ಅಂಟ್ಕೊಂಡಿರುತ್ತೆ, ಆವಾಗ ಬಿಡಿಸ್ಕೊಂಡು ನಾವು ಇದನ್ನು ಹುರ್ಕೊಳ್ಳೋಣ. ನೋಡಿ, ತುಪ್ಪ ಬಿಟ್ಕೋತಾ ಇದೆ ಇವಾಗ. ನೋಡಿ, ತುಪ್ಪ ಬಿಟ್ಕೊಂಡು ಸಾಫ್ಟ್ ಆಗ್ತಾಯಿದೆ, ಒಂದು ಒಳ್ಳೆ ಬೆಣ್ಣೆ ಥರ ಕಾಣ್ತಾ ಇದೆ. ಈಗ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ತಾ ನೋಡಿ, ಇದಾಗಿದೆ ಇವಾಗ. ನೋಡಿ, ಸ್ಪೂನಿಗೂ ಅಂಟ್ಕೊಂಡಿದೆ. ಇದನ್ನೆಲ್ಲ ಬಿಡಿಸ್ಕೊಂಡು ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ಒಳ್ಳೆ ಸ್ಮೆಲ್ಲು ಬರ್ತಾಯಿದೆ ಇವಾಗ. ಚೆನ್ನಾಗಿದ್ದನ್ನು ನೋಡಿ, ನಾನು ಆವಾಗಲೇ ತೊಗೊಂಡಿರೋ ತುಪ್ಪದಲ್ಲಿ ಇನ್ನೂ 1-2 ಸ್ಪೂನಷ್ಟು ನಾನು ತುಪ್ಪನ ಉಳಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಕಪ್ಪಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. 1 ಕಪ್ ಅಳತೆ ಹಿಟ್ಟಿಗೆ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಕಡಿಮೆನೂ ಹಾಕೋಬೋದು, ಬೇಕಂದರೆ ಇನ್ನು ಸ್ವಲ್ಪ. ಇದಕ್ಕೆ ಇವಾಗ ನಾನು ಅದನ್ನು ಮಿಕ್ಸಿ ಮಾಡಿಕೊಂಡು ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಅದಕ್ಕೆ 3 ಏಲಕ್ಕಿನೂ ಹಾಕ್ಕೊಂಡಿದ್ದೆ. 3 ಏಲಕ್ಕಿ ಹಾಕ್ಕೊಂಡು ಒಂದು ಫ್ಲೇವರ್ಗೋಸ್ಕರ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ನೋಡಿ ಈ ಥರ 2 ಕೈ ಸಹಾಯದಿಂದ ಇದನ್ನು ಪ್ರೆಸ್ ಮಾಡ್ತಾ ನಾವು ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಅದನ್ನು ಪ್ರೆಸ್ ಮಾಡ್ತಾ ಸಕ್ಕರೆ ಮತ್ತು ಹಿಟ್ಟನ್ನ ಎರಡನ್ನೂ ಸೇರಿಸಬೇಕಾಗುತ್ತೆ. ನೋಡಿ, ಎಲ್ಲನೂ ಎಷ್ಟೊಂದು ಚೆನ್ನಾಗಿ ಹೊಂದ್ಕೊಂಡಿದೆ. ಇದಾಗಿದೆ ಇವಾಗ. ಇಲ್ಲಿ ನಾನೊಂದು ಬಟರ್ ಪೇಪರ್ನ ತೊಗೋತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಡ ಅಂದರೆ ತಟ್ಟೆಗೂ ಸಹ ಹಾಕ್ಕೊಂಡು ಇದನ್ನು ಮಾಡ್ಕೋಬೋದು. ಡೈರೆಕ್ಟಾಗಿ ತಟ್ಟೆಗೂ ಹಾಕೋಬೋದು. ಗ್ರೀಸ್ ಮಾಡಿಕೊಂಡು ಇದನ್ನ ಇವಾಗ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸೆಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಅಂದರೆ ಒಂದು ಬರ್ಫಿ ಆಕಾರಕ್ಕೆ ಇದನ್ನು ಮಾಡ್ಕೊಡೋಣ. ಅಂದರೆ ಕೋವಾ ಯಾವ ಟೈಪಲ್ಲಿ ಇತ್ತಲ್ಲ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಇವಾಗ ನಾವು. ಅದನ್ನು ನೋಡಿ ಈ ಥರ ತಟ್ಕೊಂಡ್ಬಿಟ್ಟು ಚೆನ್ನಾಗೆಲ್ಲನೂ ಇದನ್ನು ಮಾಡಿಕೊಂಡು 1 ಅವರ್ ಇದನ್ನು ಸೆಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಎಲ್ಲ ಸೆಟ್ ಆಗಿದೆ ಇದು. ನೋಡಿ, 1 ಅವರ್ ಆದಮೇಲೆ ನಾನು ಇದನ್ನು ಕಟ್ ಮಾಡ್ತೀನಿ ಇವಾಗ. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ. ಎಡ್ಜಸ್ಟ್ನೆಲ್ಲ ಕಟ್ ಮಾಡಿಕೊಂಡು ಇದನ್ನು ಇವಾಗ ಕಟ್ ಮಾಡ್ಕೊತೀನಿ ನಾನು. ಹಾಲ್ಕೋವಾ ಯಾವ ಶೇಪಲ್ಲಿ ಇರುತ್ತಲ್ಲ ಅದೇ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋಣ. 90s ಕಿಡ್ಸ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ರೆಸಿಪಿ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ದಪ್ಪ ಬೇಕು, ಎಷ್ಟು ಸೈಜ್ ಬೇಕು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದೇ ಸೈಜಲ್ಲಿತ್ತು ಹಾಲ್ಕೋವಾ ಅಂದರೆ, ಅದಕ್ಕೆ ಇದೇ ಸೈಜಲ್ಲಿ ನಾನು ಕಟ್ ಮಾಡಿಕೊಂಡು ತೊಗೋತಾ ಇದ್ದೀನಿ. ಎಲ್ಲನೂ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟೊಂದು ಈಸಿಯಾಗಿ ಬಂತು, ಎಷ್ಟೊಂದು ಸುಲಭವಾಗಿ ಸಹ ಇದನ್ನು ಮಾಡ್ಕೋಬೋದು. ನೋಡಿ, ಮುರ್ಕೊಂಡ್ರೆ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.